ನಮಸ್ಕಾರ ಅಣ್ಣ, ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಲ್ಲಿ ಮಡ್ ರೋಡು, ಮೆಟ್ಲಿಂಗ್ ರೋಡು, ಗೌರ್ಮೆಂಟ್ ರೋಡ್ಗೆ ಅಟ್ಯಾಚ್ ಆಗಿ ಒಂದು 20 ಗುಂಟೆ ಇದೆ ಜಮೀನು. ತೋರಿಸ್ಕೊಡ್ತೀನಿ ಬನ್ನಿ. ಸ್ಮಾಲ್ ಲ್ಯಾಂಡ್ ಬೇಕಂದ್ರೆ ತುಂಬ ಸೂಕ್ತವಾಗಿದೆ. 20 ಗುಂಟೆ, ಅರ್ಧ ಎಕರೆ ಜಮೀನು. ರೆಡ್ ಸಾಯಿಲ್ ಇದೆ, ಒಳ್ಳೆ ವಾಟರ್ ಬೆಲ್ಟು, ಸುತ್ತಮುತ್ತ ಎಲ್ಲ ತೋಟ ಇದೆ ನೋಡಿ, ಬೋರೆಲ್ಲ ಇದೆ. ನೀರು ಅಂದರೆ ಈ ಜಮೀನು ಬೋರ್ ಇಲ್ಲ, ಪಕ್ಕದ ಜಮೀನಲ್ಲಿ ಬೋರ್ ಇರೋದು. ನಿಯರ್ ಬೈ ಎಲ್ಲ ಪವರ್ ಲೈನ್ ಇದೆ, TC ಪವರ್ ಲೈನ್ ಎಲ್ಲ ನಿಯರ್ ಬೈ ಇದೆ. ಗೌರ್ಮೆಂಟು ಮೆಟ್ಲಿಂಗ್ ರೋಡ್ಗೆ ಅಟ್ಯಾಚು, ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ ಇದು. NH ಇಂದ 3.5 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 15 ಕಿಲೋಮೀಟ್ರು, ಮೈಸೂರಿಂದ 32 ಕಿಲೋಮೀಟ್ರು, ಬೆಂಗಳೂರಿಂದ 165 ಕಿಲೋಮೀಟ್ರ್ ಆಗುತ್ತೆ. ತುಂಬಾ ಒಂದು ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ. ಕಮ್ಮಿ ಲ್ಯಾಂಡ್ ಬೇಕಾದ್ರಿಗೆ ಸೂಕ್ತವಾಗಿದೆ ಜಮೀನಿದು. ಪಾರ್ಟಿ ಹೇಳ್ತಾ ಇರೋದು 15 ಲಕ್ಷ. ಟೋಟಲ್ 20 ಗುಂಟೆ ಏನು ಬರುತ್ತೆ ಅದರಲ್ಲಿ 15 ಲಕ್ಷ ಫೈನಲ್ ರೇಟು ಅಂತಾರೆ. ಕುಂತ್ಕೊಂಡ್ರೆ ಇನ್ನೂ 1 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದು. 1.5 ಕಿಲೋಮೀಟ್ರ್ ಮಡ್ ರೋಡಲ್ಲಿ ಬರಬೇಕಾಗುತ್ತೆ. ಇದು ಮೆಟ್ಲಿ ರೋಡು 1.5 ಕಿಲೋಮೀಟ್ರ್ ಮಡ್ ರೋಡಲ್ಲೇ ಬರಬೇಕು. ಬಟ್ NHಗೆ ತುಂಬ ಹತ್ತಿರದಲ್ಲ, 3.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಡೈರೆಕ್ಟ್ ಓನರ್ ಹತ್ರ ಮಾತಾಡ್ಕೊಡೋಣ, ಸ್ವಲ್ಪ ನೆಗೋಷಿಯಬಲ್ ಇದೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ. ಮೈಸೂರಿಗೆ ಹತ್ತಿರದಲ್ಲಿ ಬೇಕು ಅನ್ನೋರಿಗೆ ಸೂಕ್ತವಾದ ಜಮೀನಿದು. ಏನು ಊಟಿ ನ್ಯಾಷನಲ್ ಹೈವೇ ಇದೆಯಲ್ಲ, ಆ ನ್ಯಾಷನಲ್ ಹೈವೇಯಿಂದ ಒಂದು 3.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೋಡಿ, ಕಬ್ಬೆಲ್ಲ ಹಾಕಿದ್ರೆ ಪಕ್ಕದಲ್ಲಿ ಅಂದರೆ ಒಂದು ಒಳ್ಳೆ ವಾಟರ್ ಬೆಲ್ಟ್ ಇದೆ. ನೀರಂತೂ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಜಾಸ್ತಿ ಲ್ಯಾಂಡ್ ಬೇಡ, ಕಮ್ಮಿ ಲ್ಯಾಂಡ್ ಬೇಕು ಅನ್ನೋರಿಗೆ ಸೂಕ್ತವಾಗಿದೆ ಜಮೀನು. ಅರ್ಧ ಎಕರೆ ಜಮೀನು. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.